ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟು, ನಿಮಗೆ ಖಂಡಿತ ಯೂಸ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಕಡೆ ನೋಡ್ತೀವಿ, ಒಂದು ವೆಹಿಕಲ್ ಅಲ್ಲಿ ಕ್ಯಾಂಟೀನ್ ತರ ಓಪನ್ ಮಾಡಿಕೊಂಡು ಜನದಟ್ಟಣೆ ಇರತಕ್ಕಂಥ ಪ್ರದೇಶಗಳಲ್ಲಿ ಅಥವಾ ಕೆಲವೊಂದು ಸಿಟಿ ಅಥವಾ ಕೆಲವೊಂದು ಸರ್ಕಲ್ಗಳಲ್ಲಿ ಅಲ್ಲಿ ತಮ್ಮ ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಬದುಕನ್ನು ಕಟ್ಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಈ ತರದ ಮೊಬೈಲ್ ಕ್ಯಾಂಟೀನ್ ಬಿಸ್ನೆಸ್ ತೆರೀಬೇಕು ಅನ್ನುವಂತ ಇಚ್ಛೆ ನಿಮಗೇನಾದ್ರೂ ಇದ್ದು, ಬಂಡವಾಳ ಇಲ್ಲ, ಗೌರ್ಮೆಂಟ್ ಇಂದ ಸಹಾಯಧನಗಳು ಸಿಗುತ್ತಾ, ಆ ಥರದ್ದು ಏನಾದರೂ ಇದ್ರೆ ಒಂದು ಹೇಳಿ ಅಂತಂತ ನೀವೇನಾದ್ರೂ ಕೇಳ್ತಾ ಇದ್ರೆ ಅಂಥವ್ರಿಗಾಗಿ ಇವತ್ತಿನ ಒಂದು ವಿಡಿಯೋವನ್ನ ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅದ್ಭುತವಾದಂತಹ ಒಂದು ಸ್ಕೀಮ್ ಇದೆ ಸ್ನೇಹಿತರೆ, ನಿರುದ್ಯೋಗವಂತ ಯುವಕ ಯುವತಿಯರಿಗೆ. ಅದು ಏನು ಅಂತ ಹೇಳಿದ್ರೆ, ಮೊಬೈಲ್ ಕ್ಯಾಂಟೀನ್ ಅನ್ನ ನೀವು ಓಪನ್ ಮಾಡೋದಕ್ಕೆ ಎಲ್ಲ ತರಹದ ತರಬೇತಿಗಳನ್ನ ಕೊಟ್ಟು, ನಿಮಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಕೊಟ್ಟು ಇದನ್ನ ಸ್ಟಾರ್ಟ್ ಮಾಡಿಸೋದಕ್ಕೆ ಅವರು ನಿರಂತರವಾಗಿ ನಿಮ್ಮ ಜೊತೆ ಇರ್ತಾರೆ. ಈ ಮೊಬೈಲ್ ಕ್ಯಾಂಟೀನ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಸ್ಕೀಮ್ ಇದೆ, ಆ ಸ್ಕೀಮ್ಗೆ ನೀವು ಯಾವ ರೀತಿ ಅಪ್ಲೈನ ಮಾಡಬೇಕು, ಅದರಲ್ಲಿ ಏನೆಲ್ಲ ಅನುಕೂಲಗಳು ಸಿಗುತ್ತೆ, ಇಡೀ ಎಲ್ಲ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡುವಂತ ಉದ್ದೇಶದಿಂದ ಇವತ್ತಿನ ವಿಡಿಯೋವನ್ನ ಮಾಡ್ತಿದ್ದೇನೆ ಸ್ನೇಹಿತರೆ. ಸೊ ನೀವು ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ನ ಕೊಟ್ಬಿಡಿ ಅಂತ. ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ನಿರುದ್ಯೋಗವಂತ ಯುವಕ ಯುವತಿಯರಿಗೆ ಏನು ಈ ಒಂದು ಇಲಾಖೆಯಿಂದ ಒಂದು ಕಾರ್ಯಕ್ರಮ ಇದೆ ಅವ್ರಿಗೋಸ್ಕರ. ಏನು ಅಂತ ಹೇಳಿದ್ರೆ, ಆತಿಥ್ಯ ಕ್ಷೇತ್ರದಲ್ಲಿ ಅಂದ್ರೆ ಸಣ್ಣ ಉದ್ಯಮಿದಾರರನ್ನ ನಾವು ಉತ್ತೇಜಿಸುವಂತ ಉದ್ದೇಶದಿಂದ ಅವ್ರಿಗೆ ಮೊಬೈಲ್ ಕ್ಯಾಂಟೀನ್ ಅನ್ನ ಖರೀದಿ ಮಾಡೋದಕ್ಕೆ ಸಹಾಯಧನ ಮತ್ತೆ ಅದನ್ನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನ, ಉಚಿತ ತರಬೇತಿಯನ್ನು ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಪ್ರೋತ್ಸಾಹಿಸೋ ಒಂದು ಕಾರ್ಯಕ್ರಮ ಇದೆ. ಸೊ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಎಂಟರ್ಪ್ರೈನರ್ಶಿಪ್ ಪ್ರೋಗ್ರಾಮ್ ಅಂತೇಳಿ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಈ ಒಂದು ನಿರುದ್ಯೋಗವಂತ ಯುವಕ ಯುವತಿಯರಿದಾರಲ್ಲ, ಅವರನ್ನ ಒಂದು ಸಣ್ಣ ಉದ್ಯಮದಾರರನ್ನಾಗಿ ಮಾಡುವಂತ ಉದ್ದೇಶದಿಂದ ಅವರುಗಳಿಗೆ ಉಚಿತ ಊಟ, ವಸತಿ ಜೊತೆಗೆ ಪ್ರೋತ್ಸಾಹಧನವನ್ನ ಕೊಟ್ಟು KSTDC ಸಂಸ್ಥೆಯ ಮುಖಾಂತರ 1 ತಿಂಗಳು ತರಬೇತಿಯನ್ನು ಕೊಡ್ತಾರೆ ಅವರಿಗೆ. ಸೊ ಈ ತರಬೇತಿ ಎಲ್ಲವನ್ನ ಕೊಟ್ಟು ಅವರೆಲ್ಲ ಚೆನ್ನಾಗಿ ಕಲ್ತ್ ಆದ ನಂತರದಲ್ಲಿ ಮೊಬೈಲ್ ಕ್ಯಾಂಟೀನ್ ಅನ್ನ ಖರೀದಿಯನ್ನ ಮಾಡೋದಕ್ಕೆ ನಿಮಗೆ ಅವರು ಒಂದು ಲೋನನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ನೀವು ಪ್ರಮಾಣ ಪತ್ರವನ್ನ ಪಡ್ಕೊಂಡ ನಂತರದಲ್ಲಿ ಕೆಲವೊಂದು ಪ್ರವಾಸಿ ತಾಣಗಳಲ್ಲಿ ನೀವು ಈ ಒಂದು ಏನು ಮೊಬೈಲ್ ಕ್ಯಾಂಟೀನ್ ಅನ್ನ ತೆರೆದು ನಿಮ್ಮ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಿ ನಿಮ್ಮ ಬದುಕನ್ನ ಕಟ್ಕೊಳ್ಳುವಂತ ಉದ್ದೇಶದಿಂದ ಸೊ ಈ ಒಂದು ಸ್ಕೀಮ್ ಅನ್ನು ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರತಿ ಅಭ್ಯರ್ಥಿಗಳಿಗೆ ಏನು ಘಟಕ ವೆಚ್ಚದಲ್ಲಿ ಅಂದ್ರೆ ಇಡೀ ಕಂಪ್ಲೀಟ್ ಈ ಒಂದು ಪ್ರಾಜೆಕ್ಟ್ ಅಂದ್ರೆ ನೀವು ಈ ಒಂದು ಮೊಬೈಲ್ ಕ್ಯಾಂಟೀನ್ ಅನ್ನ ಓಪನ್ ಮಾಡೋದು ಒಂದು ಪ್ರಾಜೆಕ್ಟ್ ಅಂತ ಇಟ್ಕೊಂಡ್ರೆ ಅದಕ್ಕೆ ತಗಲತಕ್ಕಂತಹ ವೆಚ್ಚದಲ್ಲಿ 70% ಅಥವಾ ಗರಿಷ್ಠ 5 ಲಕ್ಷಗಳ ಸಹಾಯಧನ ಅಂತ ಹೇಳ್ತಾರೆ. ಇದು ಸಬ್ಸಿಡಿ ಸ್ನೇಹಿತರೆ, ಯಾವುದೇ ತರದಲ್ಲಿ ಈ ಸಬ್ಸಿಡಿ ನೀವು ವಾಪಸ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ಉಳಿದಂತೆ ಏನಾದ್ರೂ ಎಕ್ಸ್ಟ್ರಾ ಅಮೌಂಟ್ ನೀವು ಆ ಒಂದು ವೆಹಿಕಲ್ ತಗಲುತ್ತೆ ಅಂದ್ರೆ ಅದನ್ನ ಬ್ಯಾಂಕ್ ಮುಖಾಂತರ ಲೋನ್ ಅಲ್ಲಿ ತಗೊಳ್ಳೋದಕ್ಕೂ ಕೂಡ ಇವರು ಸಹಾಯವನ್ನ ಮಾಡ್ತಾರೆ. ಸೊ ಅದಕ್ಕೆ ಏನೆಲ್ಲ ಅರ್ಹತೆಗಳಿರ್ಬೇಕು, ಯಾವ ತರ ಅಪ್ಲೈ ಮಾಡೋ ಅಂತ ಕೇಳಿದ್ರೆ, ಯೋಜನೆಯನ್ನ ವರ್ಷದಲ್ಲಿ 2 ರಿಂದ 3 ಬಾರಿ ಕಾಲ್ ಮಾಡ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ನಿಮ್ಮ ಜಿಲ್ಲೆಯ ಒಂದು ಪ್ರವಾಸೋದ್ಯಮ ಇಲಾಖೆಗಳಲ್ಲಿರ್ತಕ್ಕಂತಹ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಅಥವಾ ಆಫೀಸಿಗೆ ಹೋಗಿ ನೀವು ಕೇಳಿದ್ರೆ ಅದು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವಂತ ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ. ಮಿಸ್ ಮಾಡ್ಕೋಬೇಡಿ. ನೀವು ಏನೂ ಇಲ್ಲ, ನಾನು ಏನಾದ್ರೂ ಮಾಡೋದಕ್ಕೆ ಒಂದು ಅವಕಾಶ ಬೇಕು ಅನ್ನೋರಿಗೆ ಇದು ಗೋಲ್ಡನ್ ಅಪಾರ್ಚುನಿಟಿ. ಸೊ ಇಲ್ಲಿ ಫಲಾನುಭವಿಗಳು ನಿಮ್ಮ ವಂತಿಕೆ ಎಷ್ಟಿರುತ್ತೆ ಅಂದ್ರೆ ಆ ಒಂದು ಪ್ರಾಜೆಕ್ಟ್ ಅಲ್ಲಿ 5% ಅಷ್ಟೇ ನೀವು ಅದನ್ನ ನಿಮ್ಮ ಕೈಯಿಂದ ಕಟ್ಟಬೇಕಾಗಿರುತ್ತೆ. ಇನ್ನು ಉಳಿದಂತೆ ಹಣಕಾಸು ಸಂಸ್ಥೆಗಳು ಅಥವಾ ಬ್ಯಾಂಕ್ ಮುಖಾಂತರ ವಾಹನದ ಒಟ್ಟು ವೆಚ್ಚದಲ್ಲಿ ಉಳಿದ ಮೊತ್ತವನ್ನ ಅವನ್ನ ಒಂದು ಲೋನ್ ಆಗಿ ನೀವು ತಗೋಬಹುದಾಗಿರುತ್ತೆ. ಇಲ್ಲಿ ಮೊದಲನೇದಾಗಿ ಮಹಿಳಾ ಸಣ್ಣ ಉದ್ಯಮಿದಾರರಿಗೆ ಆದ್ಯತೆಯನ್ನು ಜಾಸ್ತಿ ಕೊಡ್ತೀವಿ ಅಂತಾರೆ, ಪುರುಷರಿಗೂ ಕೂಡ ಕೊಡ್ಲಾಗತ್ತೆ, ಅಪ್ಲೈ ಮಾಡಿ. ಹಾಗಾದ್ರೆ ಇದಕ್ಕೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ನೀವು SSLC ಯಲ್ಲಿ ಪಾಸ್ ಆಗಿದ್ರೆ ಸಾಕಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕನಿಷ್ಠ ವಯಸ್ಸು ಎಷ್ಟು ಅಂತ ಹೇಳಿದ್ರೆ ನಿಮಗೆ ಕನಿಷ್ಠ 20 ವರ್ಷ ಆಗಿರಬೇಕು, ಗರಿಷ್ಠ 45 ವರ್ಷದವರೆಗೂ ಕೂಡ ನಿಮ್ಮ ಹತ್ರ ಒಂದು ಲಘು ವಾಹನ ಚಾಲನಾ ಪರವಾನಗಿ ಇರಬೇಕಾಗಿರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಮತ್ತೆ ಅರ್ಜಿದಾರರು ಯಾವ ಜಿಲ್ಲೆಗೆ ನೀವು ನಿವಾಸಿ ಆಗಿರ್ತೀರೋ ಅಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಮೈಸೂರಾಗಿದ್ರೆ ಮೈಸೂರಿಗೆ ಹೋಗಿ, ಚಾಮರಾಜನಗರ ಆಗಿದ್ರೆ ಚಾಮರಾಜನಗರಕ್ಕೆ ಹೋಗಿ, ಮಂಡ್ಯ ಇದ್ರೆ ಮಂಡ್ಯದಲ್ಲಿ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಫ್ರೆಂಡ್ಸ್. ಇದನ್ನ ಮೇಲ್ಕಂಡಂತ ತರಬೇತಿ ಅರ್ಜಿಗಳನ್ನು ಆಯಾ ಜಿಲ್ಲೆಯ, ನಾನು ಆಗ್ಲೇ ಹೇಳಿದ್ನಲ್ಲ, ಉಪ ಅಥವಾ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆಯ ಕಚೇರಿಗಳಲ್ಲಿ ಅಥವಾ ಇಲ್ಲಿ ಕಾಣ್ತಾ ಇದೆಯಲ್ಲ ವೆಬ್ಸೈಟ್ karnataka tourism.org, ಇಲ್ಲಿ ನೀವು ಈ ಮಾಹಿತಿಗಳನ್ನ ತಿಳ್ಕೋಬಹುದಾಗಿರುತ್ತೆ.
ನೀವು ಅರ್ಜಿಯನ್ನು ಸೇವಾ ಸಿಂಧುನಲ್ಲಾದರೂ ಸಲ್ಲಿಸಬಹುದು ಅಥವಾ ಬಾಪೂಜಿ ಕೇಂದ್ರಗಳಲ್ಲಾದರೂ ಸಲ್ಲಿಸಬಹುದು ಅಥವಾ ಕೆಲವೊಂದ್ಸಲ ನೇರವಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಕಾಲ್ ಮಾಡಿರ್ತಾರೆ. ನೀವು ಅಲ್ಲಿಂದ ಮಾಹಿತಿನ ತಗೊಳ್ಳಿ. ಫ್ರೆಂಡ್ಸ್, ಮೈಸೂರು ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಈಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ನೀವು ಇಲ್ಲಿ ನೋಡ್ತಾ ಇರುವಂತ ಮೈಸೂರು ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯವರು ಕಾಲ್ ಮಾಡಿರುವಂತಹ ಒಂದು ಈ ಸ್ಕೀಮ್ಗೆ ಕಾಲ್ ಮಾಡಿರುವಂತಹ ಒಂದು ನೋಟಿಫಿಕೇಶನ್ ಇದು. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, SC, SP, TSP ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಈ ಒಂದು ಪ್ರವಾಸೋದ್ಯಮ ಮತ್ತೆ ಆತಿಥ್ಯ ಕ್ಷೇತ್ರದಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಕಾಲ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಫುಡ್ ಕ್ರಾಫ್ಟ್ ಇನ್ಸ್ಟಿಟ್ಯೂಟ್ ಇವರ ಒಂದು ಸಹಯೋಗದೊಂದಿಗೆ ವಸತಿ ಸಹಿತ ತರಬೇತಿ ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದಕ್ಕೆ ನೀವು ಅರ್ಜಿಯನ್ನು ಇವಾಗ ಕಾಲ್ ಮಾಡಿದರೆ ಸಲ್ಲಿಸಬಹುದು. ಸೊ 4 ಸ್ಕೀಮ್ಗಳಿದಾವೆ. ಫುಡ್ ಅಂಡ್ ಬಿವರೇಜಸ್ ಸರ್ವಿಸ್ ಸ್ಟಿವರ್ಡು, ರೂಮ್ ಅಟೆಂಡೆಂಟು, ಫ್ರಂಟ್ ಆಫೀಸ್ ಅಸೋಸಿಯೇಟು ಮತ್ತೆ ಮಲ್ಟಿ ಕಸಿನ್ ಕುಕ್. ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗಿರುತ್ತೆ ಅಂತ ಹೇಳ್ತಾರೆ, ಅಥವಾ ಒಂದು ಸಂಬಂಧಪಟ್ಟಂತಹ ಒಂದು ಪ್ರವಾಸೋದ್ಯಮ ಇಲಾಖೆ ಕೂಡ ನೀವು ವಿಸಿಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಗೋಬಹುದು. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಮೈಸೂರು ಇವರ ಕಚೇರಿಗೆ ಸಂಪರ್ಕಿಸಿ ಮಾಹಿತಿನ ತಗೋಬಹುದಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಕರ್ನಾಟಕ ಸರ್ಕಾರದ ಒಂದು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಇರ್ತಕ್ಕಂತಹ ಯೋಜನೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಮಾಹಿತಿ ತಮ್ಗೆ ಉಪಯುಕ್ತವಾಗಿತ್ತು ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್.